ಇವತ್ತು ನಾವು ಪುತ್ತೂರಿನ ಕೃಷಿ ಮೇಳದಲ್ಲಿದ್ದೇವೆ. ಪುತ್ತೂರಲ್ಲಿ ಕೃಷಿ ಮೇಳ ನಡೀತಾ ಇದೆ. ಬನ್ನಿ ನೋಡುವ ಯಾವುದೆಲ್ಲ ಸ್ಟಾಲ್ ಹಾಕಿದ್ದಾರೆ, ಏನೆಲ್ಲ ಕೃಷಿ ಉಪಕರಣಗಳಿದೆ ಅಂತ ನೋಡುವ. ಇದೆಲ್ಲ ಪಾರ್ಕಿಂಗ್ ಜಾಗ, ಎಂಟ್ರೆನ್ಸು ದೇವಸ್ಥಾನದ ಮೈದಾನದಲ್ಲಿ. ಫಸ್ಟಿಗೆ ಹೋಗ್ತಿದ್ದಂತೆ ನರ್ಸರಿ, ಹೂಗಿಡಗಳು. ನೋಡ್ಬೋದೆಲ್ಲ ಪಾಟಲ್ಲಿ ತಾವರೆ ಗಿಡ 500, 400, 600 ರೇಟು. ಚಕ್ಕೊತಾನ ಇಟ್ಟಿದ್ದಾರೆ. ನಂತರ ಹೂವಿನ ಬೀಜಗಳು. ದಕ್ಷಿಣ ಕನ್ನಡ ಕೃಷಿ ಅಭಿವೃದ್ಧಿ ಸಂಸ್ಥೆ. ಡಂಪರ್ ಇದೆ, ಏಣಿ ಅಂದರೆ ಹ್ಯಾಂಡ್ ಟೂಲ್ಸು. ಮುಂದೆ ಅದರಲ್ಲಿ ಪುತ್ತೂರಿನ ಶಾಸಕರು ಕೃಷಿ ಮೇಳದ ಬಗ್ಗೆ ಮಾತಾಡ್ತಿದ್ದಾರೆ. ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರು ಪ್ರಭಾವಿತರಾಗಿದ್ದಾರೆ. ಮತ್ತು ಅವರ ಪಕ್ಷ ಬೇರೆ ಬಂದರೆ ಅವರಿಗೆ ಮತ್ತು ಈ ರೀತಿಯ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಮನೋಭಾವ ಬರುವಂಥ ಸಂಸ್ಕಾರವನ್ನು ಕೊಟ್ಟಂತ ಪಕ್ಷವಾಗಿದೆ ನಮ್ಮ ಮಾತು. ಅವರು ಆ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಶಾಸಕರಾದ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಕೃಷಿಕ ಸಮಾಜದ ಕಾರ್ಯಕ್ರಮವನ್ನು ಮಾಡಿದಂತ ನಮ್ಮ ಸಂಘಟಕರಿದ್ದಾರೆ. ನಮ್ಮ ಇದ್ದಾರೆ ಮುತುವರ್ಜಿಗೊಂಡವರು ಅವರು ಮತ್ತೆ ಫೋನ್ ಮಾಡಿದ್ರು, ಕೋಟಿಗಳಿಗೆ ಬಂದು ಹೋಗ್ಬೇಕು. ನಮ್ಮ ಅಧ್ಯಕ್ಷರು ಇದ್ದಾರೆ. ಅದು ರೈತರ ಭಾಗದ SRK ಲಾಡರ್ಸ್ ಯೋಜನೆಯನ್ನು ಮಾಡಿಕೊಂಡು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. SRK ಸಂಸ್ಥೆ ಕಡಬ ಮತ್ತೆ ಬೆಳ್ತಂಗಡಿಗೆ ಬಂಟ್ವಾಳಕ್ಕೆ ಸರ್ಕಾರ ಇರುವಾಗ ಈ ಕ್ಷೇತ್ರಕ್ಕೆ ಅನುದಾನ ತಂದದಕ್ಕೆ ಲೆಕ್ಕ ಇಲ್ಲ. ಸೋಲಾರ್ ಲೈಟ್ಸು, ಸೋಲಾರ್ ಪ್ಯಾನಲು. ಇದಕ್ಕಿಂತ ಬನ್ನಿ ಒಳಗೆ ಹೋಗುವ. ಎಲ್ಲಿ ಫಸ್ಟಿಗೆ ನೋಡಿದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವ್ರದ್ದೊಂದು ಮಾಡೆಲ್ ಮಾಡಿದ್ದಾರೆ ಕೃಷಿಯದ್ದು. ಒಂಥರ ಗ್ರಾಮ ಯಾವ ರೀತಿ ಇರಬೇಕು ಅಂತ ಒಂದು ಮಾಡೆಲು. ಇದು ವೇದಿಕೆ. MLA ಅವರ ಭಾಷಣ ಆಗ್ತಿದೆ. ಇನ್ನೊಂದು ಸಮಗ್ರ ಕೃಷಿ ಪದ್ಧತಿ ಅಂತ ಇಲ್ಲೊಂದು ಮಾಡೆಲ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇದು. ವಿಜಯಕುಮಾರ್ ಅವರು ಜಿಲ್ಲೆಯ ಅಧ್ಯಕ್ಷರಾದ ಕೂಡ ಪುತ್ತೂರು ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಇಲ್ಲಿಂದ ಪ್ರತಿನಿಧಿಯಾಗಿ ಜಿಲ್ಲೆಗೆ ಹೋಗಿ ಅಧ್ಯಕ್ಷರಾದ. ಹೇಗೆ ಮುಂದಕ್ಕೆ ಹೋದರೆ ಮಿಲ್ಕ್ ಮಾಸ್ಟರ್, ಇದೊಂದು ಕಂಪನಿಯವರು ಮಿಲ್ಕಿಂಗ್ ಮೆಷಿನು. ಅದೇ ಇನ್ನೊಂದು ಕಡೆ ಸೀಟು, ಏನೋ ಕಂಫರ್ಟೇಬಲ್ ಸೀಟ್ ಅಂತೆ, ಕಾಲಲ್ಲಿ ತುಳಿದ್ರೆ ಬೆಂಡ್ ಆಗ್ತದೆ ನೋಡ್ಬೋದು. ಆರಾಮಾಗಿ ರೆಸ್ಟ್ ಮಾಡುವಂಥದ್ದು. ಹಾಗೆ ಬೀಜಗಳು, ತರಕಾರಿ ಬೀಜ, ಹೂವು, ಹಣ್ಣು. ಆದಿವಾಸಿ ಹಕ್ಕಿಪಿಕ್ಕಿ ಹೇರ್ ಆಯಿಲ್ನವರು ಕೂಡ ಬಂದಿದ್ದರು. ಯಾರಿಗಾರು ಬಿಳಿ ಕೂದಲಿದ್ರೆ ಅವರು ಟೆಸ್ಟ್ ಮಾಡ್ಬೋದು. ಅಂದರೆ ತಲೆ ಕೂದಲು ಕೂಡ ಹಾಗೇನೆ ಉದ್ದನೆ ಬೆಳೀತದೆ. ಎಕ್ಕದ ಎಣ್ಣೆ ಸ್ಟಾಲು. GN ಭಟ್ ಅಂತ ಉಪ್ಪಿನಕಾಯಿ ಸ್ಟಾಲು. ಅಪ್ಪೆ ಮಿಡಿ ಉಪ್ಪಿನಕಾಯಿ, ಹುಣಸೆ ಉಪ್ಪಿನಕಾಯಿ
ಎಲ್ಲ ಥರದ ಉಪ್ಪಿನಕಾಯಿ ಇತ್ತು. ಅಂದರೆ ಪುಸ್ತಕ ಮಳಿಗೆ, ಇನ್ನು ಏಣಿ, ದೋಟಿ, ಅದೇ ರೀತಿ ಇನ್ನೊಂದು ಸೀಡ್ಸು, ತರಕಾರಿ ಸೀಡ್ಸು, ಪಶುಪಾಲನೆ ಮತ್ತು ವೈದ್ಯಕೀಯ ಸೇವೆಯ ಒಂದು ಸ್ಟಾಲ್ ಇತ್ತು, ಹೈನುಗಾರಿಕೆಯ ಬಗ್ಗೆ. ಇದು ಕೃಷಿ ಇಲಾಖೆಯವರ ಸ್ಟಾಲು, ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ, ತಾಳೆಹಣ್ಣಿನ ಇದಿಟ್ಟಿದ್ದು ಗೊನೆ ಇಟ್ಟಿದ್ರು. ಅದೇ ರೀತಿ ಈ ಕಡೆ ಬಂದರೆ ಟ್ರ್ಯಾಕ್ಟ್ರು ಒಂದು ಇದು ಇಟ್ಟಿದ್ರು. ಅನ್ನೋದ್ರಲ್ಲಿ ಮಂಗನ ನುಡಿಸುವ ಗನ್ನು, ಪಟಾಕಿ ಇಟ್ಟು ಮಂಗನ ನುಡಿಸುವಂಥದ್ದು. ಅವ್ರದ್ದೊಂದು ಸ್ಟಾಲ್ ಇತ್ತು, ಮಂಗ ನೋಡಿಸುವಂಥ ಗನ್ನಿನ ಸ್ಟಾಲು. ಅದೇ ರೀತಿ NPK ಗೊಬ್ಬರ, ಅಗ್ರಿಬಯೋಟೆಕ್ ಫಾರ್ಮ್ ನರ್ಸರಿ, ಎಲ್ಲ ಹಣ್ಣಿನ ನರ್ಸರಿ. ಅದೇ ರೀತಿ ಕಾಲೇಜಿನವ್ರದ್ದು ಯಾವುದೋ ಒಂದು ಇದಿತ್ತು, ಸ್ಟಿಲ್ ಅಗ್ರಿ ಇಕ್ವಿಪ್ಮೆಂಟು. ಅಡಿಕೆ ಸುಲಿಯುವ ಯಂತ್ರ, ನಂತರ ಇಲ್ಲೊಂದು ಮೋಟ್ರು, ಡಂಪರ್ ಟೈಪು, ಹೈಡ್ರೋಲಿಕ್ಕು ಫಿಟ್ ಮಾಡಿ ಬೈಕಲ್ಲಿ ಮಾಡಿರುವಂಥದ್ದು. ಲಿಫ್ಟ್ ಆಗ್ತವೆ, ಅದು ಬ್ಯಾಕು ಡಂಪರು ಬೈಕಲ್ಲಿ. ಇದು ಬ್ಯಾಟ್ರಿ ಚಾರ್ಜ್ಡ್. ಅಂದರೆ ಲ್ಯಾಡರ್ಸ್ ಇತ್ತು, ಅಪರ್ನ ಸ್ಟೀಲ್ಸು, ನರ್ಸರಿ. ಇದು ಕಂಪ್ಲೀಟ್ ನರ್ಸರಿ. ಆನಂದ ಎಮ್ಮೆ ಕಟ್ಟಿ ಗಾಣದ ಟೈಪು ಕಬ್ಬು ಜ್ಯೂಸು, ಹಳೆಯ ವಿಧಾನದಲ್ಲಿ ಯಾವ ರೀತಿ ಕಬ್ಬು ಜ್ಯೂಸ್ ತೆಗಿತಿದ್ದಾರೆ ಅದು ನೋಡಿ, ಅಲ್ಲಿ ಕಬ್ಬು ಜ್ಯೂಸು ಬರ್ತದೆ. ಇದು ಇನ್ನೊಂದು ಕಡೆ ಎಂಟ್ರೆನ್ಸು. ಆ್ಯಕ್ಚುಲಿ ಇದೇ ಮೇನ್ ಎಂಟ್ರೆನ್ಸು ಕಾಣ್ತದೆ. ದ್ವಾರ ಎಲ್ಲ ಅಲಂಕಾರ ಮಾಡಿದರು. ನಾವು ಆ ಕಡೆಯಿಂದ ಬಂದ್ವಿ. ದೇವಸ್ಥಾನ ಕಡೆ ಮುಖ ಮಾಡಿರುವಂಥ ಎಂಟ್ರೆನ್ಸ್ ಇದು. ಬನ್ನಿ ಎಂಟ್ರೆನ್ಸ್ ಎಲ್ಲ ಅಲ್ಲಿಗೆ ಒಳಗೆ ಹೋಗುವ. ಎಲ್ಲ ಕೃಷಿ ಉಪಕರಣಗಳು, ಚಾಫ್ ಕಟ್ಟರು, ಮೆಷಿನು, ಸಾಯ ಎಂಟರ್ಪ್ರೈಸಸ್ಸು. ಹಾಗೆ ಈ ಕಡೆ ನೋಡಿದರೆ ಕೋಣಗಳನ್ನು ಕಟ್ಟಿದರು. ಜೈನ್ ಇರಿಗೇಷನ್ ಸಿಸ್ಟಮು, ಡ್ರಿಪ್ ಇರಿಗೇಷನ್ ಇಕ್ವಿಪ್ಮೆಂಟ್ಸ್ ಎಲ್ಲ ಇತ್ತು. ಇದು ಪುತ್ತೂರಿನ ಕೃಷಿ ಮೇಳ.